ಅದು ಗಣೇಶ್ ಲಾಡ್ಜ್ ಅಂತಲೇ ಏನೋ ಹೆಸರಿತ್ತದು. ಆ ಲಾಡ್ಜೆ ಅಲ್ಲಿದ್ದೆ ನಾನು. ಸಿಂಗಲ್ ರೂಮಲ್ಲಿ ಇದ್ದೀನಪ್ಪ, ಕಾಮನ್ ಬಾತ್ರೂಮ್ ಇದು, ಬಟ್ ಕ್ಲೀನ್ ನೀಟಾಗಿದೆ ಮಾತ್ರ ಅಂತ. ಸರ್ ನೀವೇನಾದ್ರು ಬಿಟ್ಟು ಹೋಗೋದಾದ್ರೆ ನನಗೆ ಹೇಳಿ ಸರ್, ನಾನು ಶಿಫ್ಟ್ ಆಯ್ತೀನಿ ಅಲ್ಲಿಗೆ. ಅರವಿಂದ್ ಅಂದರೆ ನಮಗೆಲ್ಲ ಆ ಬೈಕಲ್ಲೇ ಓಡಾಡ್ತಿದ್ರು ನೀವು, ನಿಮ್ಮ ಪ್ರೇಯಸಿ ಥರ ಅದು. ನನಗೆ ಈ ಜಾವ ಭಾಳ ಇಷ್ಟ ನಮ್ಮ, ನನಗೆ ಕೊಟ್ಬಿಡು. ಇಲ್ಲ ನಮ್ಮ ತಂದೆ ಕೇಳ್ತೀನಿ, ನಮ್ಮ ತಂದೆ ಕೊಟ್ಬಿಡು ಅಂತಂದ್ರೆ ಕೊಡ್ತೀನಪ್ಪ ನಾನು. ಬೈಕು ಅಂದರೆ ಭಾಳ ಹುಚ್ಚು ನನಗೆ, ಓಡ್ಸೋಕ್ಕೆ ಕ್ರೇಜು. ಸರ್ ಊರಿಗೆ ಬೈಕಲ್ಲಿ ಓಡಾಡ್ತಾ ಇದ್ದೆ ಸರ್. ಎಷ್ಟು ದಿವಸ ಎಷ್ಟು ಥರ ನಿಲ್ಲಿಸ್ಬಿಟ್ಟು ಹೋಗಿರಲಿ, ಬಂದರೆ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿ. ಅದೊಂಥರ ಗಾಡಿ ಅಂದರೆ ಆ ಥರ. ಅಯ್ಯೋ ಅದೊಂದು ಇನ್ನೂ ಮುಂದಕ್ಕದೆ ಹೇಳ್ತೀನಿ ನಾನು, ರಣವೀರ ಬಂದಾಗ ಬರ್ತೀನಿ ಅದಕ್ಕೆ. ಅಯ್ಯೋ ಭಾಳ ಸರ್ವಿಸ್ ಕೊಡ್ತದೆ. ನಿಂತೆ ಇಲ್ಲಿ ರೇಕ್ಸೋದು ಸೀನ್ ಕಣೋ, ಒಂದು ಡೈಲಾಗ್ ಇದೆ, ಮಾತಾಡೋ ಅಣ್ಣವ್ರ ಜೊತೆ ಕಣೋ ಕಾಂಬಿನೇಷನ್ನು ಅಂದರು. ನೆನಪು. ಗಣೇಶ್ ಮಹಲ್ ಕತೆ ಸರ್, ಅಂದ್ರೆ ನೀವು ಗಣೇಶ್ ಮಹಲ್ಗೆ ಹೆಂಗ್ ಶಿಫ್ಟ್ ಆಗಿದ್ದು? ಅದ್ರಲ್ಲಿ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಅವಾಗ, ಮಲ್ಲೇಶ್ವರಂ ಗಣೇಶ್ ಮಹಲ್, ಅರವಿಂದ್ ಇದಾರೆ 52 ರೂಮ್ ನಂಬರ್. ರೂಮ್ ನಂಬರ್ ನಿಮ್ಮ ಎಲ್ಲಾ ಡೈರೆಕ್ಟರ್ಗಳು ಆರ್ಟಿಸ್ಟ್ಗಳು ನಿಮ್ ರೂಮಲ್ಲಿ ಬಂದು ಅಡ್ಡ ಹಾಕೋರು. ಅದು ಸ್ಪೆಷಲ್ ರೂಮ್ ಅಂತಲ್ಲ ಸರ್? ನಂದೇ ಇರೋದ್ರಲ್ಲಿ ನಮ್ ಗಣೇಶ್ ಮಹಲ್ ಅಲ್ಲಿ ನಂದೇನೆ ಸ್ಪೆಷಲ್ ರೂಮು, ದೊಡ್ಡ ರೂಮು. ಇಡೀ ಲಾಡ್ಜ್ಗೆ ನನ್ನ ರೂಮೇ ಸೂಪರ್. ಎಷ್ಟು ವರ್ಷ ಇದ್ರಿ ಸರ್ ಗಣೇಶ್ ಮಹಲ್ ಅಲ್ಲಿ? ಸರ್ ಒಂದು 25 ಇಯರ್ಸ್ ಇದೆ. ಅಲ್ಲೇ ಸಂಸಾರನೇ ಮಾಡಿದ್ದು ಆಲ್ಮೋಸ್ಟ್. ಹೌದು ಸರ್. ಹೆಂಗೆ ಸರ್ ಆ ಹೋಟ್ಲ್ ಕನೆಕ್ಟ್ ಆಗಿದೆ ಹೆಂಗೆ ಆ ಗಣೇಶ್ ಮಹಲ್? ಫಸ್ಟ್ ನಾನು ಈ ಸಂಪಿಗೆ ಪಕ್ಕ ಒಂದು ಲಾಡ್ಜ್ ಇತ್ತು, ಅದು ಗಣೇಶ್ ಲಾಡ್ಜ್ ಅಂತಾನೆ ಏನೋ ಹೆಸರಿತ್ತದು. ಆ ಲಾಡ್ಜೆ ಅಲ್ಲಿದ್ದೆ ನಾನು. ಅಲ್ಲಿದ್ದನು ಅಷ್ಟು ಮೇಂಟೆನೆನ್ಸ್ ಚೆನ್ನಾಗಿಲ್ಲ ಲಾಡ್ಜು. ಚೇಂಜ್ ಮಾಡೋಣ, ಹೋಗೋಣ ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಬ್ಬರು ನಮಗೆ ಕ್ಯಾಮ್ರಾಮನ್ ಪರಿಚಯ ಆದರು, SR ಭಟ್ ಅಂತ. SR ಭಟ್ ಅಂದ್ಬಿಟ್ಟು ಘಟಶ್ರಾದ್ದ, ಆಕ್ರಮಣ ಇವೆಲ್ಲ ಮಾಡಿದ್ರು ಗೌರಿಶಂಕರ್ ಇವ್ರದ್ದು, ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ಪರಿಚಯ ಆದರು. ಹಿಂಗೆ ಪರಿಚಯ ಆಗ್ತಾ ನೀವು ಎಲ್ಲಿದ್ದೀರಾ ಅಂತ, ಗಣೇಶ್ ಲಾಡ್ಜಲ್ಲಿದ್ದೀನಿ, ಗಣೇಶ್ ಮಾಲ್ನಲ್ಲಿ ಸಿಂಗಲ್ ರೂಮಲ್ಲಿದ್ದೀನಪ್ಪ, ಕಾಮನ್ ಬಾತ್ರೂಮ್ ಇದು, ಬಟ್ ಕ್ಲೀನ್ ನೀಟಾಗಿದೆ ಮಾತ್ರ ಅಂತ. ಸರ್ ನೀವೇನಾದ್ರು ಬಿಟ್ಟು ಹೋಗೋದಾದ್ರೆ ನನಗೆ ಹೇಳಿ ಸರ್, ನಾನು ಶಿಫ್ಟ್ ಆಯ್ತೀನಿ ಅಲ್ಲಿಗೆ. ಸರಿ ಆಯಿತು ಅಂತಂದ್ಬಿಟ್ಟು ಅವ್ರು ಬಿಟ್ಟೋಗುವಾಗ ನನಗೆ ಹೇಳಿದ್ರು ಅವರು. ಆಮೇಲೆ ಅಲ್ಲಿ ಮ್ಯಾನೇಜರ್ ಒಬ್ಬರು ಅಶ್ವಥ್ ಅಂತಿದ್ರು, ಹೋಟೆಲ್ ಮ್ಯಾನೇಜರ್ ಗಣೇಶ್ ಮಹಲ್. ಆಮೇಲೆ ಅವ್ರಿಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡಿದ್ದೆ. ಹೋಗಿ ಬಂದಾಗೆಲ್ಲ ಅವ್ರ ರೂಮ್ಗೆ ಹೋಗೋದಾಗೆಲ್ಲ, ಸರ್ ಯಾವಾಗ ಖಾಲಿ ಮಾಡ್ತೀರಿ ಗುರು, ನೀನು ಹಿಂಸೆಗಾರ, ನಾನು ಬೇಗ ಖಾಲಿ ಮಾಡ್ಬಿಡ್ತೀನಿ ಸುಮ್ಮನೆರಪ್ಪ ಅನ್ನೋರು. ಆಮೇಲೆ ನಮ್ಮ ಇವರಿದ್ರಲ್ಲ, ಯಾರು ನಮ್ಮ ಇವರು ಮ್ಯಾನೇಜರು, ಸರ್ ನಿಮಗೆ ರಿಸರ್ವ್ ಬಿಡಿ ಸರ್, ಅವ್ನಿಗೆ ಸ್ವಲ್ಪ ಕಲಾವಿದ್ರ ಕಂಡ್ರೆ ಭಾಳ ಪ್ರೀತಿ. ಆಮೇಲೆ ಆ ಓನರ್ಗೂ ಒಂದು ಸಾರಿ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ರು, ಸೂರಪ್ಪ ಅಂತ. ಆ ಓನರು ಸ್ವಲ್ಪ ಅವರು ನಾಟಕದ ಹುಚ್ಚಂತೆ, ಆ ಕಲಾಕ್ಷೇತ್ರಕ್ಕೆ ಹೋಗಿ ನೋಡೋದು ಅದೆಲ್ಲ. ಮಂಗಳೂರು ಕಡೆಯವರು ಓನರು. ಅವರು BV ಕಾರಂತು, ಪ್ರೇಮ ಕಾರಂತು, ಆಮೇಲೆ ಇವರು ಗಿರೀಶ್ ಕಾರ್ನಾಡ್ ಇವರೆಲ್ಲ ಮಾಡ್ತಿದ್ದು ನಾಟಕಗಳು ಅಂದ್ರೆ ಭಾಳ ಇಷ್ಟನಪ್ಪ ನನಗೆ, ಹಂಗೆ ಹಿಂಗೆ ಅಂತ ಅವರು ಸ್ವಲ್ಪ ಕ್ಲೋಸ್ ಆಗೋದ್ರು. ಸರ್ ಹಂಗೆ ಅವ್ರಿಗೊಂದು ಮಾತಂಗಂದೆ, ಸರ್ ನೀವು ಬಂದು ಶಿಫ್ಟ್ ಆಗಬೇಕು ಅಂತ ಒಂದು ರೂಮ್ ಹೇಳಿದ್ದೀನಿ ಸರ್ ಮ್ಯಾನೇಜರ್ಗೆ. ನೆಕ್ಸ್ಟು ಅಶ್ವಥ್ ಇವ್ನಿಗೆ ಕೊಟ್ಬಿಟ್ರಪ್ಪ, ಅರವಿಂದ್ ಅವ್ರಿಗೆ, ಸಾರಿ ಗೋಪಾಲಕೃಷ್ಣಗೆ ಅಂತಂದರು. ಇನ್ನೂ ಅಷ್ಟು ಅರವಿಂದ್ ಚಾಲ್ತಿ ಬಂದಿರಲಿಲ್ಲ. ಕೊಟ್ಬಿಡೋ ಅಶ್ವಥೋ ಅಂತ ಹೇಳಿದ್ದೀನಿ ಸರ್. ಅದು ಆಗಲಿಲ್ಲ ಅಂದರೆ ಡಬಲ್ ರೂಮ್ ಇದ್ರೂ ಕೊಡಿಸಿ ಸರ್ ಅಂದೆ. ಇರೋದೇ 2 ಡಬಲ್ ರೂಮ್ ರೀ, ಅದರಲ್ಲಿ ಇನ್ನೊಂದು ಒಬ್ಬ ಅವನು 52 ರೂಮ್ನ ಒಬ್ಬ ಅವನು ಭಾಳ ವರ್ಷದಿಂದ ಅವ್ನು ಬಿಟ್ಟೋದ್ರೆ ನಿಮಗೆ ಬೇಕಾರದು, ಆ ರೂಮ್ ಚೆನ್ನಾಗಿದೆ ನಿಮಗೆ ಅದು. ನಾನು ಫಸ್ಟ್ ಈ ಸಿಂಗಲ್ ರೂಮಲ್ಲಿ ಹೋಗಿ ಸೇರ್ಕೊಂಡು 49 ಫಸ್ಟು ಒಂದು ಸಿಂಗಲ್ ರೂಮು, ಕಾಮನ್ ಟಾಯ್ಲೆಟು ಅಟ್ಯಾಚ್ಡ್ ಇಲ್ಲ, ಕಾಮನ್ನು, ಬಟ್ ಚೆನ್ನಾಗಿ ನೀಟ್ ಮೇಂಟೆನೆನ್ಸ್ ಮಾತ್ರ ಸರ್. ಅಲ್ಲಿ ಇದ್ದೆ. ಆಮೇಲೆ ಅಲ್ಲಿ ನೀವು ರೆಂಟು ಸಿಕ್ಕಾಬಿಟ್ಟೆ ಜಾಸ್ತಿ ಕೊಡ್ತಾಯಿದೆ ಸರ್. ಎಷ್ಟೊಂದು ಕೇಳ್ಬಿಟ್ರೆ ಖುಷಿ ಪಡ್ಬಿಡ್ತೀನಿ ನೀವು. ತಿಂಗ್ಳಿಗೆ 120 ರೂಪಾಯಿ ಸರ್. 120 ಅಷ್ಟೇ ಸಿಂಗಲ್ ರೂಮ್ಗೆ. ತಿಂಗಳಿಗೆ 120 ರೂಪಾಯಿಗೆ ಸ್ಟಾರ್ಟ್ ಆದದ್ದು. ಅಲ್ಲಿಂದ 150 ರೂಪಾಯಿಗೆ ಬಂದೆ ಸರ್. ಅಷ್ಟೊತ್ತಿಗೆ ಚೇಂಜ್ ಮಾಡಿದೆ ಸರ್. ಇನ್ನು ಡಬಲ್ ರೂಮ್ಗೆ ಎಷ್ಟು ಕೊಟ್ಟಿರ್ಬೋದು ನಾನು? ಅಟ್ಯಾಚ್ಡ್ ಬಾತ್ರೂಮು, ಒಂದು ದೊಡ್ಡ ರೂಮು, ಒಂದು ಇದು ಕಿಚನ್ ರೂಮು, ಒಂದು ಸೂಟ್ ರೂಮ್ ಥರ ಒಂದು ಅಟ್ಯಾಚ್ಡ್ ಇದು ಒಳಗಡೆ ಟಾಯ್ಲೆಟ್ ಕಮ್ ಬಾತ್ರೂಮು. ಎಷ್ಟು ಸರ್ ಅದು? ಸರ್ ತಿಂಗಳಿಗೆ 350 ರೂಪಾಯಿ ನಾನು ಬಂದು ಸೇರ್ಕೊಂಡದ್ದು. 425ಕ್ಕೆ ಲಾಸ್ಟ್ ಬಿಟ್ಟದ್ದು ನಾನಲ್ಲಿ. ತಿಂಗಳಿಗೆ ಮಂತ್ಲಿ, ಅದೆಲ್ಲ ಮಂತ್ಲಿನೇ ಇಡೀ ರೂಮ್ಸು.
ಅದು ಅಲ್ಲದೆ ನಾನು ಏನು ಮಾಡುವೆ, ಯಾವುದೇ ಪಿಕ್ಚರ್ ದುಡ್ಡು ಬಂದರೂ ಫಸ್ಟ್ ಬಾಡಿಗೆ ಕಟ್ಬಿಡ್ತೀನಿ. ಫಸ್ಟ್ ಬಾಡಿಗೆ ಕೊಟ್ಬಿಡುವೆ. ಪ್ರಾಂಪ್ಟ್ ಬಾಡಿಗೆ ಕಟ್ಟೋದಲ್ಲ ನಾನು. ಯಾವುದು ಬ್ಯಾಲೆನ್ಸ್ಗೆ ಯಾರು ಹತ್ರ ಬರಬಾರ್ದು ನನಗೆ. ದುಡ್ಡಿನ ವಿಷಯ 6 ತಿಂಗಳು 1 ವರ್ಷದ್ದು ಒಟ್ಟೊಟ್ಟಿಗೆ ಕೇಳೋಂಗೆ ಇಲ್ಲ ನನ್ನ ಹತ್ರ. ಆ ಥರ ಅಷ್ಟು ನೀಟಾಗಿ ಮೇಂಟೈನ್. ಬರೋರು ಅಂತೆಲ್ಲ ಮಹೇಂದರ್ ಇದ್ರು, ಆಮೇಲೆ ನಮ್ಮ ಹರೀಶ್ ಇದ್ದ, ಮೈಸೂರು ಹರೀಶ್ ನಮ್ಮ ರಿಪೋರ್ಟ್ರು. ಮೈಸೂರು ಹರೀಶ್ ರಿಪೋರ್ಟರ್ ಇದ್ರು. ಹಾಯ್ ಬೆಂಗಳೂರು ರವಿ ಬೆಳಗೆರೆ ಸರ್, ಅವರು ಇದ್ರಲ್ಲಿ. ಅಯ್ಯೋ ರವಿ ಬೆಳಗೆರೆ ಸರ್ ಅವ್ರ ರೂಮಿಗೆ ಬರೋರು. ಯಾರಿಗೆ? ಹರೀಶ್ ರೂಮ್ಗೆ. ಮೈಸೂರು ಹರೀಶ್ ರೂಮ್ಗೆ. ಅಲ್ಲೇ ನಮಗೆಲ್ಲ ಚೆನ್ನಾಗಿ ಪರಿಚಯ. ಓ, ಅವಾಗಿಂದ ರವಿ ಬೆಳಗೆರೆ ಅವ್ರು ನೋಡಿದ್ರೆ ಆಗಿದ್ರೆ? ಅಯ್ಯೋ, ಅವಾಗಲಿಂದನೇ ಗೊತ್ತು. ಅವರು ಬರೀ ರೈಟಿಂಗ್ ಮಾಡ್ಕೊಂಡಿದ್ರು, ಇನ್ನೂ ಅವ್ರೇನು ಏನೇನಿಲ್ಲ, ಆಗ್ಲಿಂದಾನೇ ಗೊತ್ತು ನನಗೆ. ಅವಾಗಿಂದಾನೇ ಗೊತ್ತು. ಸೊ ಜರ್ನಿ ಹಿಂಗೆ ಸ್ಟಾರ್ಟ್ ಆಯ್ತು ಸರ್ ಕಲಾವಿದರೆ. ಸೂಪರ್ ಆಗಿದೆ ನಿಮ್ಮ ಕತೆ ನಿಜವಾಗ್ಲೂ. ಒಂಥರ ಕೇಳ್ತಾ ಇದ್ರೆ ನಮ್ಮ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್, ನೀವು ನಮ್ಮನ್ನ ಟ್ರಾವೆಲ್ ಮಾಡಿಸ್ತಾ ಇದ್ದೀರಾ ನಿಮ್ಮ ನರೇಷನ್ನಲ್ಲಿ. ಸೂಪರ್. ಇಷ್ಟೆಲ್ಲ ಪಿಕ್ಚರ್ಗಳು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಜೀವನದಲ್ಲಿ ಇನ್ನೊಂದು ನೀವು ತುಂಬ ಪ್ರೀತಿಸಿದ್ದು ಒಂದು ಶ್ರೀಮತಿ ಅಷ್ಟೇ ನಿಮಗೆ ಫೇವ್ರೆಟ್. ಅದು ನೀವು ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ತಪ್ಪಾಗ್ಬಿಡ್ತದಿಲ್ಲ ಹೇಳೋದು. ನೀವು ಅವ್ರ ಬಗ್ಗೆ ಮಾತಾಡ್ಲೇಬೇಕು. ನಿಮ್ಮ ಲವರ್, ನಿಮ್ಮ SD ಬೈಕು ಸರ್. ಅಯ್ಯೋ ಸರ್, ಏನ್ ಸರ್ ಈ ತರ ಡೋಸ್ ಕೊಡ್ತೀರಿ? ಯಾಕೆಂದ್ರೆ ಗಾಬರಿ ಆಗ್ಬಿಟ್ಟಿದೆ ನಾನು ಇವಾಗ. ಇಲ್ಲ, ಯಾಕೆ ಅಂದ್ರೆ ಸರ್, ಅರವಿಂದ್ ಅಂದ್ರೆ ನಮ್ಗೆಲ್ಲ ಆ ಬೈಕಲ್ಲೇ ಓಡಾಡ್ತಿದ್ರಿ ನೀವು. ನಿಮ್ಮ ಪ್ರೇಯಸಿ ತರ ಅದು. ಅಂದ್ರೆ ನೀವು ಒಂದ್ಸತಿ ನಾನು ಸಿಟಿ ಕೇಬಲ್ ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಹೇಳ್ತಿದ್ರಿ ನನಗೆ ಅದು ಜ್ಞಾಪಕ ಇದೆ. ಗುರುಬೇ, ಇದೇ ನನ್ನ ಫ್ರೆಂಡು, ಎಲ್ಲಾನು ನನ್ನ ನೋವು ಗಿವು ಎಲ್ಲ ಇದ್ರ ತರ ಹೇಳ್ಕೊಂತಿದ್ದೆ, ಬೈಕ್ ಓಡಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೆ ನಾನು. ಬ್ಲ್ಯಾಕ್ ಕಲರ್ SD ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದು ಆ SD ನಿಮ್ ಲೈಫಲ್ಲಿ ಬಂದಿದ್ದು ಯಾವಾಗ, ಹೇಗೆ ಸರ್ ಅದು? ಸರ್ ಅದು ಅಲ್ಲಿ ನಾನು ಗಣೇಶ್ ಮಾಲ್ ಇದ್ದಾಗಲೇ ನನಗೊಂದಷ್ಟು ಜನ ಫ್ರೆಂಡ್ಸ್ ಇದ್ರು. ಅದರಲ್ಲೊಬ್ರು ಅದೇ ತಾನೇ ಓದ್ತಾ ಇದ್ದೆ, ಆರ್ಕಿಟೆಕ್ಟ್ ಓದ್ತಾ ಇದ್ರು, ಸತೀಶ್ ಅಂತ. ಓಕೆ. ಈಗ ಸತೀಶ್ ಅಸೋಸಿಯೇಟ್ಸ್ ಅಂದ್ಬಿಟ್ಟು ಅಲ್ಲೇ ಗಣೇಶ್ ಮಾಲ್ ಪಕ್ಕದಲ್ಲೇ ದೊಡ್ಡ ಆಫೀಸ್ ಮಾಡಿದ್ದಾರೆ. ಭಾಳ ಜೋರಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ತಂದೆ ಹಾಸನದವರು. ಓಕೆ. ಅವರು ಇದರಲ್ಲಿ ಯಾವುದೋ ಅಪಾಯಿಂಟಲ್ಲಿ ಇದ್ರಂತೆ. ಅವ್ರ ಹತ್ರ ಐತಿ ಈಗ ಆ ಗಾಡಿ. ಜಾವಾ MYH 1846 ಜಾವಾ. ಅದು ನನಗೆ ಅದು ನೋಡ್ಬಿಟ್ಟು ಅವ್ರು ಓಡಿಸ್ತಾ ಇದ್ರಲ್ಲ, ಒಂದೊಂದು ಸಾರಿ ತೊಗೊಂಬರೋನು ಅವ್ರ ತಂದೆದು ಗಾಡಿ. ನನಗೆ ಈ ಜಾವ ಭಾಳ ಇಷ್ಟನಮ್ಮ, ನನಗೆ ಕೊಟ್ಬಿಡು. ಇಲ್ಲ, ನಮ್ಮ ತಂದೆ ಕೇಳ್ತೀನಿ, ನಮ್ಮ ತಂದೆ ಕೊಟ್ಬಿಡು ಅಂತಂದ್ರೆ ಕೊಡ್ತೀನಪ್ಪ ನನಗೆ. ಸರಿ ಆಯಿತು ಅಂತಂದು, ನೀನು ಯಾವಾಗ ಕೊಡ್ತೀಯಾ, ಬಟ್ ನನಗೆ ಕೊಡ್ಬೇಕು, ಬೇರೆ ಯಾರಿಗೆ ಕೊಡಬಾರ್ದು. ಸರಿ ಆಯಿತು ಅಂತಂದ್ರೆ ಅವ್ರ ತಂದೆ ಕೊಟ್ಬಿಡ, ಅವ್ರು ಕೇಳ್ತವ್ರೆ ಅಂತ ಅಂತೀರ, ನಿಮ್ಮ ಫ್ರೆಂಡ್ ಯಾರೋ ಕೇಳ್ತವ್ರೆ, ಕೊಟ್ಬಿಡಪ್ಪ, ಅಷ್ಟು ಎಷ್ಟು ಕೊಡ್ತಾರೆ ಅಷ್ಟು ಕೊಡ್ಲಿಕ್ಕೆ ಕೊಟ್ಬಿಡೋ ಅಂತ. ಸರಿ ಅಂದ್ಬಿಟ್ಟು, ತಗಪ್ಪ ನಿನಗೇನೇ ಗಾಡಿ ಅಂತ ಅವ್ರು ಕೊಟ್ಟರು. ಆ ಕೊಟ್ಟದನ್ನು ಇನ್ನೂ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ನಾನು ನೀಟಾಗಿ ಇಟ್ಕೊಂಡೆ. ಅಲ್ಲಿ ಲಕ್ಷ್ಮೀ ಥರ ಅಲ್ಲ ಸರ್, ಲಕ್ಷ್ಮೀ ಥರ ಸರ್ ಗಾಡಿ. ಆಮೇಲೆ ಆ ಗಾಡಿ ಬಂದಮೇಲೆ ನನಗೆ ಭಾಳಷ್ಟು ಪಿಕ್ಚರ್ಗಳು ಬ್ಯುಸಿ ಆಗ್ಬಿಟ್ಟೆ ನಾನು. ಗಳಿಗೆ ಆ ಪಿಕ್ಚರಲ್ಲಿ ಆ ಬೈಕಲ್ಲಿ ಸರ್, ಬೈಕು ಅಂದರೆ ಭಾಳ ಹುಚ್ಚು ನನಗೆ ಓಡಿಸೋಕ್ಕೆ, ಕ್ರೇಜು ಸರ್. ಊರಿಗೆ ಬೈಕಲ್ಲಿ ಓಡಾಡ್ತಾ ಇದ್ದೆ. ಪಾಲಳಿಗೆ ಇಲ್ಲಿ ಬೆಂಗಳೂರಿಂದ ಹೋಗೋದು. ಎಷ್ಟೊತ್ತಲ್ಲಿ ಹೋಗ್ತಿದ್ರಿ ಸರ್? ಯಾವಾಗ ಅಂದ್ರೆ ಹೋಗ್ಬಿಟ್ಟೋದು 2-3 ಅವರ್ಸ್. ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಳ್ಳೋದು, ಎಲ್ಲಿ ಬೇಕಾದ್ರೆ ಆರಾಮಾಗಿ ನಿಲ್ಲಿಸ್ಕೊಳ್ಳೋದು, ಹೋಗೋದು. ಜೊತೆಲಿ ಯಾರು ಒಬ್ರು ಇದ್ರು ಓಕೆ, ಇಲ್ಲದೆ ಇದ್ರು ಓಕೆ. ಬಟ್ ಹೋಗುವಾಗ ಮಾತ್ರ ಈ ಲಿಂಕ್ ರೋಡಲ್ಲಿ ಒಬ್ರು ಫಯಾಜ್ ಅಂತಿದ್ದ, ಅವನು ಎಕ್ಸ್ಪರ್ಟು ಜಾವಾ ರಿಪೇರಿ ಸರ್ವಿಸಲ್ಲಿ, ಅವನೇ ಮೇಂಟೈನ್ ಮಾಡ್ತಿದ್ದು. ಸರ್ ಈ ಗಾಡಿ ಕೊಡಬೇಡಿ ಸರ್, ಭಾಳ ಚೆನ್ನಾಗಿದೆ ಸರ್. ನೋಡಿ ಇದುವರೆಗೂ ಒಂದು ಇದಾಗಿಲ್ಲ, ಡ್ಯಾಮೇಜ್ ಆಗಿಲ್ಲ ಗಾಡಿ, ಭಾಳ ಚೆನ್ನಾಗಿ ಇಟ್ಕೊಂಡವ್ರು ಯಾರೋ, ಒಳ್ಳೆ ನಂಬರ್ ಇದೆ, ಕೊಡಬೇಡಿ ಸರ್ ಅಂತ. ಕೊಡೋದಕ್ಕೆಲ್ಲಪ್ಪ, ಕೊಟ್ಟರು ಬೇರೆ ತಗೊಳ್ಳೋಕ್ಕೆ ದುಡ್ಡು ಬೇಕಲ್ಲ, ಬೇಡ, ಚೆನ್ನಾಗಿದೆ, ನನಗೇನು ತೊಂದರೆ ಇಲ್ಲ ಇದು ಅಂತ. ಸರ್ ಎಷ್ಟು ದಿವಸ ಎಷ್ಟು ಥರ ನಿಲ್ಲಿಸ್ಬಿಟ್ಟು ಹೋಗಿರಲಿ, ಬಂದರೆ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಗಾಡಿ. ಅಷ್ಟು ಒಳ್ಳೆ ಗಾಡಿ ಸರ್ ಅದು. ಲಕ್ಷ್ಮಿನೇ ಅದು. ನಾನೇನು ಶೂಟಿಂಗ್ ಅಂತಂದ್ರೆ ಕಾರ್ ಕಳಿಸೋರು, ಇಲ್ಲ ಕಾರಲ್ಲಿ ಪಿಕಪ್ ಮಾಡೋರು, ಔಟ್ಡೋರ್ ಹೋಗೋದಿದ್ರೆ ಕರ್ಕೊಂಡು ಹೋಗೋರು. ಇದು ನಾನು ಅಲ್ಲಿ ಲೋಕಲ್ ಓಡಾಡೋಕ್ಕೆ ಇಟ್ಕೊಂಡಿದ್ದೆ. ಅದೊಂಥರ ಗಾಡಿ ಅಂದರೆ ಆ ಥರ. ಅಯ್ಯೋ, ಅದೊಂದು ಇನ್ನೂ ಮುಂದಕ್ಕದೆ ಹೇಳ್ತೀನಿ ನಾನು, ರಣವೀರ ಬಂದಾಗ ಬರ್ತೀನಿ ಅದಕ್ಕೆ. ಅಯ್ಯೋ, ಭಾಳ ಸರ್ವಿಸ್ ಕೊಡ್ತದು ಸರ್. ಇವಾಗ ಈ ಮಧ್ಯದಲ್ಲಿ ಸಿನಿಮಾಗಳಲ್ಲಿ ಬ್ಯುಸಿ ಆದ್ರಿ, ನೀವು ಇದಾದ್ರಿ, ಮನೆಯಲ್ಲೂ ಎಲ್ಲ ಅಪ್ಪ ಅಮ್ಮಂಗೆ ಖುಷಿ ಆಯ್ತಾ? ಖುಷಿ ಆಯಿತು. ಆಮೇಲೆ ಖುಷಿ ಆಯಿತು, ಮಾಡ್ತಾವನೆ, ಏನೋ ಹೋಗೋನಪ್ಪ ಮಾಡ್ತಾವನೆ ಅಂತ. ಅಲ್ಲಿ ಏನಾಗೋಯ್ತು ಅಂತಂದರೆ, ಈ ನಮ್ಮ ಫ್ರೆಂಡ್ಸವ್ರ ತಂದೆ ತಾಯಿ ಎಲ್ಲ ಅಲ್ಲಿ ನಮ್ಮ ಮನೆಯವ್ರ ಹತ್ರ ಕೇಳೋರು ಜಾಸ್ತಿ ಆಗ್ಬಿಟ್ರು. ಯಾವಾಗ ಬರ್ತಾನೆ, ಏನು ಬರ್ತಾನೆ, ಯಾವ ಪಿಕ್ಚರ್ ಮಾಡ್ತಾನಂತೆ, ತಿರುಗಿ ಹಾಗೆ ಎನ್ಕ್ವೈರಿ ಒಂದು ಖುಷಿ ಅವ್ರಿಗೆಲ್ಲ. ನಮ್ಮೂರು ಹುಡುಗ ಹೋಗೋನಲ್ಲ,
ಇದ್ರ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೆದಿದೆ ಸರ್ ನಿಮ್ಮ ಸಿನಿ ಬದುಕಿನಲ್ಲಿ. ಮೈಸೂರು ಹತ್ರನೇ ನಮ್ಮ ಹೊಸ ಬೆಳಕು ಅಣ್ಣವ್ರ ಸಿನಿಮಾದಲ್ಲಿ ಒಂದು ಪುಟ್ಟದಾಗ ಕಾಣಿಸ್ಕೊಂಡಿದ್ದು ನೀವು ಫಸ್ಟ್ ಟೈಮ್. ಹೌದು. ಅದೇ ಒಂಥರ ಅಂದರೆ ನೀವು ಅವಾಗಲೇ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ಕಾರ್ಯಕ್ರಮದ ಪ್ರಾರಂಭ ಆದಾಗ ಅಣ್ಣವ್ರ ಪಿಕ್ಚರ್ ತುಂಬ ಪ್ರಭಾವ ಬೀರ್ತು ನಿಮ್ಮ ಮೇಲೆ. ಸಿನಿಮಾಗಳು ಅಣ್ಣವ್ರದ್ದು ಮಯೂರ ಎಲ್ಲ ಶೂಟಿಂಗ್ ನೋಡ್ತಾ ಇದೆ ಅಂಥದ್ರಲ್ಲಿ ಅದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರಲ್ಲಿ ನೀವು ಪಾತ್ರ ಮಾಡೋವಂಥ ಒಂದು ಸಂದರ್ಭ, ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್. ಅದು ಹೇಗೆ ಬಂತು ಅಂದರೆ, ನಾನು ಊರಿಗೆ ಹೋಗಿದ್ದೆ, ಮಾಮೂಲಿ ಊರಿಗೆ ಹೋದೆ, ಪಾಲಹಳ್ಳಿಗೆ. ಈ ಮೈಸೂರು ಎಷ್ಟು ದೂರ? 7-8 ಕಿಲೋಮೀಟ್ರ್. 7-8 ಕಿಲೋಮೀಟ್ರು. ಮೈಸೂರಿಗೆ ಹೋಗ್ತಾ ಇದ್ವಲ್ಲ, ಹಂಗೇ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಿತ್ತು ನನಗೆ. ಎಲ್ಲಿ ಅಣ್ಣವ್ರ ಪಿಕ್ಚರು ಹೊಸ ಬೆಳಕು ಶೂಟಿಂಗ್ ನಡೀತಾ ಇದೆ ಸರ್. ಹಂಗೆ ಹೋಗಿದ್ದೀನಲ್ಲ ಸುಮ್ಮನೆ ಹಂಗೆ ಎಲ್ಲರೂ ಅಷ್ಟೊತ್ತಿಗೆಲ್ಲ ಇವರೆಲ್ಲ ಸ್ವಲ್ಪ ಪರಿಚಯ ಆಗಿದ್ರು. ಹೊನ್ನವಳ್ಳಿ ಕೃಷ್ಣ ಅವರೆಲ್ಲ ಸ್ವಲ್ಪ ಪರಿಚಯ ಆಗಿದ್ರು. ಇಂಡಸ್ಟ್ರಿಗೆ ಬಂದಿದ್ನಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಐಲ್ಯಾಂಡ್ಸಲ್ಲೆಲ್ಲ ಪರಿಚಯ ಆಯ್ತಲ್ಲ, ಹೋಗಿ ಮಾಡಿದೆ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹುಡುಗಿ ರೇಗ್ಸೋದು ಒಂದು ಕ್ಯಾರೆಕ್ಟರ್ ಇತ್ತು, ನಮ್ಮ ಸುಧಾ ಸಿಂಧೂರ್. ನಾನು ಅವ್ರನ್ನ ಕೇಳ್ಕೊಂಡು ನಿಮಗೆ ಫೋನ್ ಮಾಡಿದ್ದೆ, ಸರ್ ಏನಾದ್ರು ಅವ್ರ ಸಂಪರ್ಕ ಇದೆಯಾ ಅಂತ. ಕರೆಕ್ಟ್ ಮಾಡಿದರೆ ನನಗೆ ಅವ್ರನ್ನ ಮತ್ತೆಲ್ಲೂ ನೋಡಲಿಲ್ಲ. ಆಮೇಲೆ ಪತ್ತೆ ಮಾಡಿದೆ ಸರ್ ಅವ್ರನ್ನ. ಅವರು ಸಾರಿ ಡೈವರ್ಟ್ ಮಾಡೋದಕ್ಕೆ, ಅವ್ರ ವಿಷಯ ಬಂದಿದ್ದಕ್ಕೆ ಜನಕ್ಕೂ ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ. ಅವರು ಮಾತಾಡಿದೆ ನಾನು, ಅಂದರೆ ಅವ್ರಿಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದೆ. ಅವ್ರು ಹೈದರಾಬಾದಲ್ಲಿದ್ದಾರೆ ಇವಾಗ ಅವ್ರ ತಮ್ಮನ ಜೊತೆ. ಎಲ್ಲವೂ ಬಿಟ್ಬಿಟ್ಟು ಸಾಯಿಬಾಬಾ ಶಿರಡಿ ಬಾಬನ ಭಕ್ತೆಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವಾಗ ಅವ್ರಿಗೇನೋ ನೀ ಸರ್ಜರಿ ಆಗಬೇಕಾಗಿದೆಯಂತೆ. ಸೊ ಅದಕ್ಕೆ ತಮ್ಮನ ಮನೆಯಲ್ಲೇ ಇದ್ದಾರೆ. ಅವ್ರ ಒಬ್ಬರೇ ಇರೋದು, ಮದುವೆ ಆಗಿಲ್ಲ. ಸೊ ತಮ್ಮನ ಜೊತೆಗೆ ಇದ್ದಾರೆ. ಈ ಸಂದರ್ಶನ ಮಾಧ್ಯಮ ಇದರಿಂದೆಲ್ಲ ದೂರ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅವರ ಒಂದು ಟೈಮ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ನೋ ಪ್ರಾಬ್ಲಮ್. ಎಸ್ ಸರ್, ಕಂಟಿನ್ಯೂ ಸರ್. ಆಮೇಲೆ ಗೋಪಾಲಕೃಷ್ಣ ಬರೋ ಇಲ್ಲಿ ಅಂದರು. ಯಾರು? ಹೊನ್ನವಳ್ಳಿನಾ? ಹಾಂ, ಹೊನ್ನವಳ್ಳಿ ಅಂದರು. ಆಮೇಲೆ ಆ ಪಿಕ್ಚರ್ ಡೈರೆಕ್ಟ್ರು ಇವರೇ ತಾನೆ, ದೊರೆ ಭಗವಾನ್. ಗೋಪಾಲಕೃಷ್ಣ ಬರೋ ಇಲ್ಲಿ ಅಂದರು. ಇವ್ನು ಮೇಕಪ್ ಹಾಕ್ರಿ ಅಂದರು. ಏನಪ್ಪ ಸುಮ್ಮನೆ ನೋಡೋಕೆ ಹೋಗಿ ಶೂಟಿಂಗ್? ಹಾಂ, ಸರಿ ಹೊನ್ನವಳ್ಳಿ ಮೇಕಪ್ ಹಾಕ್ಸ್ರಿ ಅಂದರು. ಸರಿ ಬರಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಮೇಕಪ್ ಹಾಕ್ಸಿದ್ರು. ಶರ್ಟು ನಿಂತ್ಗಳ ಹಿಂಗೆ ಪರವಾಗಿಲ್ಲ ಅಂದರು. ಒಂದು ಒಳ್ಳೆ ಶರ್ಟೇ ಹಾಕೊಂಡು ಹೋಗಿದ್ದೆ ನಾನು. ನೀವು ಅವಾಗಿಂದನೂ ಸ್ವಲ್ಪ ಸ್ಟೈಲ್? ಹಾಂ, ನನಗೆ ಬಟ್ಟೆ ಅಂದರೆ ಬಲುಚ್ಚು. ಬಟ್ಟೆ, ಪರ್ಫ್ಯೂಮು, ಈ ಶೂಸು, ವಾಚು ಭಾಳ ಕ್ರೇಜ್ ನನಗೆ. ಇದು ನಿಂತೆ ಇಲ್ಲಿ ರೇಗ್ಸೋದು ಸೀನ್ ಕಣೋ, ಒಂದು ಡೈಲಾಗ್ ಇದೆ ಮಾತಾಡೋ, ಅಣ್ಣವ್ರ ಜೊತೆ ಕಣೋ ಕಾಂಬಿನೇಷನ್ನು ಅಂದರು. ಯಾರು? ಭಗವಾನ್ ಸರ್. ಓಕೆ ಸರ್. ಹಂಗಂದ ತಕ್ಷಣ ಒಂದು ಡೈಲಾಗ್ ಕೊಟ್ಟರು. ಆ ಸೀನು ಅದೊಂದು ಮಾಡಿದೆ. ಅದೊಂದು ಅವಕಾಶ ಸಿಕ್ತು. ಯಾರು ನೀವು? ಎಲ್ಲಿ ಅಂದರೆ ಇಲ್ಲೇ ಶ್ರೀರಂಗಪಟ್ಟಣದ ಪಕ್ಕ ಪಾಲಹಳ್ಳಿ ಅಂತ. ಇಲ್ಲೇ ಬರ್ಡ್ ಸೆಂಚುರಿ ಪಕ್ಕ. ಅಲ್ಲೆಲ್ಲ ಬರ್ಡ್ ಸೆಂಚುರಿಲೆಲ್ಲ ಬೇಜಾನ್ ಶೂಟಿಂಗ್ ಬಂದ್ಬಿಟ್ಟವ್ರೆ, ಅಣ್ಣವ್ರು ಬಂದವ್ರೆ. ಹಾಗೆಲ್ಲ ನಾವೆಲ್ಲ ಹೋಗಿ ನೋಡ್ತಾ ಇದ್ವಲ್ಲ. ಆಗ ನಮ್ಮದು ಶೂಟಿಂಗ್ ತಾಣ ನಮ್ಮ ಊರು ಸುತ್ತಮುತ್ತ ಎಲ್ಲ ತಮಿಳು, ತೆಲುಗು ಎಲ್ಲ ಪಿಕ್ಚರು ಬಂದುಬಿಟ್ಟಿದ್ದಾರೆ. ಆಮೇಲೆ ಹಂಗಂತ ಅಂದರು. ಹೌದಾ? ಹಾಂ ಓಕೆ ಅಂದ್ಬಿಟ್ಟು ಅವ್ರ ಪಡ್ಗೆ ಅವ್ರು ಹೋದ್ರು, ನಮ್ಮ ಪಡ ಅಲ್ಲೇ ಲಿಂಕ್ ಸಿಕ್ಕಿದ್ದು ಅಣ್ಣವ್ರು. ಈಗ ನಿಮ್ಮ ಚಿತ್ರ ಜೀವನದಲ್ಲಿ ಎಲ್ಲವೂ ಮುಖ್ಯವಾದದ್ದೇನೆ. ಯಾಕೆಂತಂದರೆ ಒಟ್ಟು ಎಷ್ಟು ಪಿಕ್ಚರ್ ಸರ್ ಇಲ್ಲಿವರೆಗೂ ಮಾಡಿರೋದು? ಸರ್ ಇದುವರೆಗೆ ಒಂದು ಅಬೌವ್ 500. ಮುಖ್ಯವಾದ ವಿಚಾರಗಳಂತ ಬಂದಾಗ ನಿಮ್ಮ ಜೀವನದಲ್ಲಿ ಫಸ್ಟು ಗೋಪಾಲಕೃಷ್ಣ ಇದ್ದವರು ಅರವಿಂದ್ ಆದ್ರಿ. ಅರವಿಂದ್ ಇದ್ದು ರಥಸಪ್ತಮಿ ಅರವಿಂದ್ ಆಗಿದ್ದು. ನಮ್ಮ ಶಿವಣ್ಣನವರ 2ನೇ ಸಿನಿಮಾ. ಹೌದು. ರಾಜಣ್ಣ ಅವ್ರ ಮಗ, ದೊಡ್ಡ ಸ್ಟಾರ್ ಆಲ್ರೆಡಿ. ಆನಂದ್, ನೀವು ಆನಂದಲ್ಲೇ ಮಾಡಬೇಕಾಗಿತ್ತು ಅಂತ. ಹೌದು. ಆವಾಗ ಆನಂದಲ್ಲೇ ಮಾಡಬೇಕಾಗಿತ್ತು. ಕೆ ವಿ ರಾಜುಗೂ ನಮಗೂ ಸ್ವಲ್ಪ ಲಿಂಕ್ ಇತ್ತು, ಹೋಗಿ ಬಂದು ಮಾಡ್ತಾಯಿದ್ವಿ. ಅವ್ರ ಮನೆಗೆಲ್ಲ ಹೋಗುತ್ತೆ. ಕ್ಯಾರೆಕ್ಟ್ರು 4 ಜನ ವಿಲನ್ನು. ನಾನೊಬ್ಬ, ದೇವರಾಜ್ ಒಬ್ಬ, HMT ನಂದ ಒಬ್ಬ, ಇನ್ನೊಬ್ಬರು ವಿಶ್ವವಿಜೇತ್. 4 ಜನ ವಿಲನ್ನಲ್ಲಿ ನಾನೊಬ್ಬ ವಿಲನ್. ಅದಕ್ಕೆ ಕಮಿಟ್ ಆಗ್ಬಿಟ್ಟೆ.